ನಮೋ ಭಗವತೆ ವಾಸುದೇವಾಯ ನಮಃ. ಇದೆಂತಹ ಮನಮೋಹಕ ಧ್ವನಿ. ಇದನ್ ಕೇಳ್ತಾ ಇದ್ರೆ ನಾನು ಆಕ್ರಮಣ ಮಾಡೋ ಶಕ್ತಿನೇ ಕಳ್ಕೊಳ್ತಿರೋ ಹಾಗಿದೆ. ಏನಾಗ್ತಿದೆ? ಈ ಧ್ವನಿ ಕಡೆಗೆ ನಾನು ಯಾಕೆ ಆಕರ್ಷಿತ ಆಗ್ತಿದ್ದೀನಿ? ಇದೆಂತಹ ಮಾಯೆ? ಅಮ್ಮ, ನಾವು ಬೇಗ ಮಂದಿರದೊಳಗೆ ಹೋಗೋಣ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮೋ ಭಗವತೆ ವಾಸುದೇವಾಯ ನಮಃ. ಉತ್ತಮ, ಅತಿ ಉತ್ತಮ. ಇನ್ನಷ್ಟು ಶ್ರದ್ಧೆಯಿಂದ ಜಪಿಸಿ ಭಗವಂತ ವಿಷ್ಣುವಿನ ಭಕ್ತಿ ಸಾಗರದಲ್ಲಿ ಮನಸ್ಸು ಮುಳುಗಿ ಹೋಗಲಿ. ಮತ್ತೆ ಮಂತ್ರವನ್ನ ಉಚ್ಚಾರಣೆ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಇನ್ನು ಕೆಲವೇ ಕ್ಷಣಗಳಷ್ಟೇ. ಇದರ ಜೊತೆಗೆ 3 ಸುತ್ತಿನ ಧರ್ಮಸಮ್ಮತಿ ಚಕ್ರ ಪೂರ್ತಿಯಾಗುತ್ತದೆ. ಹೇಳಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಸಾಕು ಮಹಾರಾಜ, ಸಾಕು. ಈ ಋಷಿಗಳು ನಿಮ್ಮ ಮೇಲೆ ಮಾಡುತ್ತಿರುವ ಮಾಯೆಯ ಮೋಡಿ ಅತಿಯಾಯಿತು. ಇಲ್ಲಿಗೆ ನಿಲ್ಲಿಸಿ. ಮಾಯೆಯ ಪ್ರಯೋಗ ಇನ್ನು ಸಾಕು. ಇದು ಮಾಯಾವಿ ಶಕ್ತಿಯಲ್ಲ, ಇದೇ ಪ್ರಭುವಿನ ಭಕ್ತಿ. ಭಗವತೆ ಬನ್ನಿ, ವಾಸುದೇವಾಯ ನೀವು ಜಪಿಸಿ. ನಮಃ. ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಆತ್ಮದ ಶಾಂತಿಯನ್ನು ನಂತರ ಅನುಭವಿಸುತ್ತೇನೆ. ಈಗ ಕೇಶಿನಿಯ ಕ್ರೋಧವನ್ನು ಅನುಭವಿಸು. ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ. ಶಸ್ತ್ರಗಳಿಂದ ಭಕ್ತಿಯ ನಾಶ ಅಸಂಭವ. ನೀವು ನಿಲ್ಲಿಸಬೇಡಿ. ಮಂತ್ರದ ಉಚ್ಚಾರಣೆ ಮಾಡ್ತೀರಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮೋ ಭಗವತೆ ವಾಸುದೇವಾಯ ನಮಃ. ಭಗವತೆ ವಾಸುದೇವಾಯ ನಮಃ. ಇದ್ರ ಅರ್ಥ ಏನಂದ್ರೆ, ನಾನೇ ಕನಸು ಕಾಣ್ತಾ ಇದ್ನ. ಆ ಮುರಳೀಧರ ಬಾಲಕ. ಆದ್ರೆ ನಾನ್ ಕನಸು ಕಾಣೋದಾ? ಮಾಯಾಸುರ ಕನಸು ಕಾಣೋದು ಅಂದ್ರೆ ಇದು ಹೇಗೆ ತಾನೇ ಸಾಧ್ಯ ಆಗುತ್ತೆ? ನನ್ನ ಮಾಯೆಯ ಜಾಲದಲ್ಲಿ ನಾನೇ ಹೇಗೆ ತಾನೇ ಸಿಕ್ಕಿಬೀಳೋಕ್ ಸಾಧ್ಯ? ಆದ್ರೆ ಸತ್ಯ ಇದೆ ತಾನೇ. ನಾನು ಆ ಬಾಲಕನ ಮಾಯೆಯಲ್ಲಿ ಕಳೆದು ಹೋದೆ. ಆದ್ರೆ ಆ ಬಾಲಕ ನನ್ನ ಲೋಕದೊಳಗೆ ಬಂದಿದ್ದ ಹೇಗೆ? ಯಾರು ಆ ಬಾಲಕ? ಅವನು ನನ್ನ ಶಕ್ತಿಗಳನ್ನೇ, ನನ್ನ ಮಾಯೆನೇ ನನ್ನ ವಿರುದ್ಧ ಪ್ರಯೋಗ ಮಾಡ್ದ. ಆದ್ರೆ ಅದು ನನಗೆ ತಿಳಿಲೇ ಇಲ್ಲ. ಯಾರಾಗಿದ್ದ ಆ ಬಾಲಕ? ಇದ್ಯಾವ ಧ್ವನಿ?
ಇದು ಇದು ಅದೇ ಮಧುರವಾದ ಕೊಳಲ ಧ್ವನಿ ನನ್ನ ಕನಸಲ್ಲಿ ಕೇಳಿಸಿದ್ದು. ಆದ್ರೆ ಈ ಧ್ವನಿ ರಸಾತಳದಲ್ಲಿ ಹೇಗೆ? ಏನಿದರ ರಹಸ್ಯ? ಏನು? ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಏನಾಯಿತು ಇಲ್ಲಿ? ಏಕಿಷ್ಟು ಶಾಂತಿ ಇದೆ? ಈ ಶಾಂತಿಗೆ ಕಾರಣ ಈ ಮಾಯಾವಿ ಮೋಸಗಾರ ಸಾಧುಗಳು. ಏನು ಮಾಡಿದರು ಇವರು? ನಿಮ್ಮ ಘೋರ ಶತ್ರು ಆ ಮೋಸಗಾರನ ನಾಮದ ಚಕ್ರದಲ್ಲಿ ಕೆಡವುವ ಪ್ರಯತ್ನದಲ್ಲಿದ್ದಾರೆ ಮಹಾರಾಜ. ನಿನಗಿಷ್ಟು ದುಸ್ಸಾಹಸವೇ? ಭಗವಂತ ಕಂಸನನ್ನೇ ಆ ಚಕ್ರಧಾರಿಯ ಮೋಸದ ಆಟದಲ್ಲಿ ಸೇರಿಸುವ ದುಸ್ಸಾಹಸ ಮಾಡಿದೆಯಾ ನೀನು ಋಷಿ? ಇಂದು ನಿಮ್ಮೆಲ್ಲರ ರಕ್ತದಿಂದ ನೆಲವನ್ನು ಕೆಂಪಾಗಿಸುತ್ತೇನೆ. ಪ್ರಭು ಶ್ರೀಹರಿ ರಕ್ಷಿಸು. ಶಾಂತಿ ಮಹಾರಾಜ, ಶಾಂತಿ. ಏನು ಮಾಡಲಿ ನಾನು ಕೇಶಿನಿ? ಆ ಮಾಯಾವಿಯ ಮಾಯೆಯನ್ನು ಬಹಳ ನಿಕಟವಾಗಿ ಅನುಭವಿಸಿದೆ ನಾನು. ಎಷ್ಟು ಶೂನ್ಯವಾಗಿ ಬಿಟ್ಟೆ. ಯಾವ ಬಂಧನವಿಲ್ಲದೆ, ಯಾವ ಅಡೆತಡೆ ಇಲ್ಲದೆ, ತಿಳಿದಿಲ್ಲದ ಯಾವುದು ನದಿಯ ಕಡೆಗೆ ಹೊರಟಿದ್ದೆ. ಹೀಗಾಗಬಾರದಿತ್ತು ಭಗವಂತ ಕಂಸ. ಭಗವಂತ ಕಂಸ ಈ ಸೃಷ್ಟಿಗೆ ಅಧಿಪತಿಯಾದವನು. ಅವನೊಂದಿಗೆ ಹೀಗೆ ನಡೆಯಬಾರದಿತ್ತು. ನಿನ್ನ ಮುಖವಾಡವನ್ನು ಕಳಚುತ್ತೇನೆ ಮೋಸಗಾರ. ಮಹಾರಾಜ ಶಾಂತರಾಗಿ, ಮಹಾರಾಜ ಶಾಂತರಾಗಿ. ಇದು ವ್ಯಾಕುಲಗೊಳ್ಳುವ ಸಮಯವಲ್ಲ. ಭವಿಷ್ಯದ ರಣನೀತಿ ರೂಪಿಸಬೇಕು. ಅನುಭವದಿಂದ ಅರಿವಾಗಬೇಕು. ನನ್ನ ವಿಚಾರಗಳು ಅನುಚಿತವಲ್ಲ. ಈಗ ನನ್ನನ್ನು ಕೇಳುವುದಾದರೆ ವಿಷದ ಒಂದೇ ಹನಿ ಸಾಕು. ಪ್ರಾಣಹರಣಕ್ಕಾಗಿ. ಆ ವಿಷ್ಣು ವಿಷದ ಸಾಗರ, ಅವಗುಣಗಳ ಭಂಡಾರ ಅವನು. ಅಂತಹ ಮೋಸಗಾರನ ಎದುರು ಪ್ರತಿಕೂಲ ಅನುಭವವಂತೂ ಸ್ವಾಭಾವಿಕವಲ್ಲವೇ? ಇನ್ನು ನೀವು ನಿಮ್ಮ ಪ್ರತಿಕಾರ ಶೀಘ್ರವಾಗಿ ಸಾಧಿಸಬೇಕು ಮಹಾರಾಜ. ನಾನು ನಿನ್ನ ಬಳಿ ಬರಲಿದ್ದೇನೆ ಚಕ್ರಧಾರಿ. ಶೀಘ್ರದಲ್ಲೇ ಬರಲಿದ್ದೇನೆ. ಇದು ಹೇಗ್ ಸಾಧ್ಯ? ಅದೇ ಕೊಳಲಿನ ಧ್ವನಿ ನನ್ನ ರಸಾತಳದಲ್ಲಿ, ಅದು ಇಷ್ಟು ಜೋರಾಗಿ. ಸ್ವಪ್ನ ನಾನ್ ರಚಿಸ್ತೇನೆ ಮತ್ತು ನಾನೇ ರಚಿಸಿದ ಸ್ವಪ್ನದಲ್ಲಿ ಒಬ್ಬ ಅಪರಿಚಿತ ಬಾಲಕ ಪ್ರವೇಶಿಸಿದ್ದಾನೆ. ಅದ್ಹೇಗೆ ಸಾಧ್ಯ ಆಯ್ತು? ಈಗಂತೂ ನನಗೆ ಆ ಕೊಳಲಿನ ಧ್ವನಿನೂ ತುಂಬಾ ಹತ್ರದಲ್ಲಿ ಕೇಳಿಸ್ತಿದೆ.
ಈಗ ನಾನೇನಾದ್ರೂ ಮಾಯಾವಿ ಬಾಲಕನ ಮಾಯಾವಿ ಸ್ವಪ್ನದಲ್ಲಿ ಸಿಕ್ಬಿದ್ದಿದ್ದೀನ? ಇದೆಲ್ಲ ಹೇಗ್ ತಾನೇ ಸಾಧ್ಯ? ಈ ಮಾಯಾಸುರನೇ ಮಾಯಾಜಾಲದಲ್ಲಿ ಹೇಗೆ ಸಿಕ್ಕಿ ಬೀಳ್ತಾನೆ? ನೀನೇನಾದ್ರೂ ಪ್ರಜ್ಞೆ ಕಳ್ಕೊಂಡಿದೀಯಾ ಮಾಯಾಸುರ? ನನ್ನ ಪ್ರಜ್ಞೆ ಪೂರ್ತಿ ಸರಿ ಇದೆ ನಾಗರಾಜ ಕಾಳಿಂಗ. ನಾನೀಗ ಹೇಳ್ತಿರೋದು ಕಣ್ಣಾರೆ ನೋಡಿರೋ ವಿಷಯನೇ. ಆ ಬಾಲಕ ಪೂರ್ತಿಯಾಗಿ ನನ್ನ ಮಾಯೆಗೆ ಸಮನಾಗಿದ್ದ. ಜೊತೆಗೆ ನನ್ನ ಮಾಯಾಜಾಲದ ಹೊರಗಡೆ ನಿಂತು ದುರ್ಗುಟ್ಟಿ ನೋಡ್ತಿದ್ದ. ಮದಿರೆ ಕುಡಿಯೋದ್ನ ನಿಲ್ಸು. ಮದಿರ ಸೇವನೆ ಮಾಡಿ ಮಾಡಿ ಬುದ್ಧಿ ಭ್ರಷ್ಟ ಆಗಿದೆ ನಿನಗೆ. ಒಂದು ಇರುವೆಯಿಂದ ಗಜರಾಜ ಸೋತ್ ಹೋದ್ನ. ಒಂದೊಂದ್ಸಲ ನಿನ್ ಮಾತಿಗೆ ದಾರಿನೂ ಇರೋದಿಲ್ಲ, ದಿಕ್ಕೂ ಇರೋದಿಲ್ಲ. ಏನೋ ಒಂದು ಅರ್ಥಹೀನ ತತ್ವಹೀನ ಮಾತಾಡ್ತಾನೆ ಇರ್ತೀಯ. ಇನ್ ಹೇಗ್ ವಿಶ್ವಾಸ ಮೂಡಿಸ್ಲಿ ನಾನು ಕಾಳಿಂಗ? ವಿಶ್ವಾಸಕ್ಕೆ ಯೋಗ್ಯವಾಗಿರೋ ಮಾತಿನ ಮೇಲೆ ವಿಶ್ವಾಸ ಇಡೋಕಾಗುತ್ತೆ, ಕಟ್ಟು ಕತೆಗಳ ಮೇಲಲ್ಲ. ಸರಿ, ಹಾಗಾದ್ರೆ ಆದ್ರೆ ಸತ್ಯ ಇದೆ ತಾನೇ ಕಾಳಿಂಗ? ಹೀಗಾಗಿದೆ, ಆ ಬಾಲಕ ನನ್ನ ಮಾಯೆ ಒಳಗಡೆನೆ ಪ್ರವೇಶ ಮಾಡಿ ನನ್ನನ್ನೇ ನನ್ನ ಮಾಯೆ ಒಳಗಡೆ ಕಟ್ ಹಾಕ್ದ. ಆದ್ರೂ ನನ್ಗೆ ಅರ್ಥನೇ ಆಗ್ಲಿಲ್ಲ. ಹೇಗೆ? ನಿಲ್ಸು ಈ ಮೂರ್ಖತನದ ಮಾತುಗಳನ್ನ ಮಾಯಾಸುರ. ನಾನು ಕಲ್ಪನೆಯಲ್ಲಿ ಯೋಚನೆ ಮಾಡಿರ್ಲಿಲ್ಲ ನೀನು ಇಷ್ಟು ಮೂರ್ಖ ಅಂತ. ನಾಗರಾಜ ಕಾಳಿಂಗ, ನೆನ್ಪಿರ್ಲಿ ನಾನು ಯಾರು ಅಂತ. ಇಷ್ಟು ಅವಮಾನ ಮಾಡೋ ಮಾತನ್ನ ಯಾರು ನನ್ನ ಹತ್ರ ಹೇಳಿಲ್ಲ. ಅಲ್ಲದೆ ಅದನ್ನು ಕೇಳೋಕೆ ನನ್ಗೆ ಇಷ್ಟನೂ ಇಲ್ಲ. ನನ್ನ ಅಪರಾಧಿ ಪ್ರಜ್ಞೆಗೆ ಬೇರೆ ಅರ್ಥ ಹುಟ್ಟಾಕೋ ಪ್ರಯತ್ನ ಮಾಡ್ಬೇಡ ಕಾಳಿಂಗ. ಯಾವ ಅಪರಾಧ ಪ್ರಜ್ಞೆ? ತುಂಬಾ ವಿಶ್ವಾಸ ಇಟ್ಟು ನನ್ನ ಮಿತ್ರ ನನಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದ. ಆದ್ರೆ ನಾನು ಆ ಜವಾಬ್ದಾರಿ ಪೂರ್ತಿ ಮಾಡೋಕಾಗಿಲ್ಲ. ಇದು ಅಪರಾಧಿ ಪ್ರಜ್ಞೆ. ಆದ್ರೆ ನೀನ್ ಮಾತ್ರ ನಾನು ತಪ್ಪು ಒಪ್ಕೊಂಡಿದ್ನ ಇನ್ನೇನೋ ಅರ್ಥ ಮಾಡ್ಕೊಂಡಿದ್ಯಾ. ಆದ್ರೆ ತೊಂದ್ರೆ ಇಲ್ಲ, ನಾನು ನಿನಗೆ ಈಗ್ಲೇ ಭರವಸೆ ಕೊಡ್ತೀನಿ. ನಿನ್ನ ಪುತ್ರ ಪಾರಸನ ಮನಸ್ಸಿಂದ ಅವನ ವಿಷ್ಣು ಭಕ್ತಿನ ಶಾಶ್ವತವಾಗಿ ಸಮಾಪ್ತಿ ಮಾಡ್ತೀನಿ. ಅದೆಷ್ಟೇ ಸಮಯ ಆದ್ರೂ ಆಗ್ಲಿ. ಸಮಯ ಇಲ್ಲ ನನ್ನ ಹತ್ರ ಮಾಯಾಸುರ. ಶೀಘ್ರಾತಿ ಶೀಘ್ರ ನನಗೆ ಫಲಿತಾಂಶ ಸಿಗ್ಬೇಕು. ಸಿಗುತ್ತೆ, ಫಲಿತಾಂಶ ಬೇಗನೆ ಸಿಗುತ್ತೆ. ಹೇಗೆ? ಏನ್ ಮಾಡ್ತೀಯ ಫಲಿತಾಂಶಕ್ಕಾಗಿ? ಅದಕ್ಕಾಗಿ ನಾನೀಗ ಪ್ರಯೋಗ ಮಾಡ್ತೀನಿ ದಾಮ. ಯಾಕಂದ್ರೆ ಸಾಮ ನಿಷ್ಕ್ರಿಯ ಆಗಿದೆ. ಅದರಿಂದ ಏನಾಗುತ್ತೆ? ಇದರಲ್ಲಿ ನಾನು ಎಂತ ವ್ಯಕ್ತಿ ಪ್ರಯೋಗ ಮಾಡ್ತೀನಂದ್ರೆ ಅವರ ಮಾತನ್ನ ನಿನ್ನ ಪುತ್ರ ತೆಗೆದು ಹಾಕೋದೇ ಇಲ್ಲ. ಇದ್ರ ಅರ್ಥ ಏನಂದ್ರೆ ಅವರ ಆಜ್ಞೆನ ಪಾಲನೆ ಮಾಡೇ ಮಾಡ್ತಾನೆ. ಯಾರದು ಆ ವ್ಯಕ್ತಿ? ನಿನ್ನ ಪತ್ನಿ, ಅವನ ತಾಯಿ ಸುನಿಧಿ. ಸತ್ಯನ ಮಾಯಾಸುರ? ಉತ್ತಮ, ಅತಿ ಉತ್ತಮ ಮಾಯಾಸುರ. ಈ ಜಗತ್ತಲ್ಲಿ ನಿಂಗೆ ಯಾರು ಸಾಟಿ ಇಲ್ಲ, ಯಾರು ಸಾಟಿ ಇಲ್ಲ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಹೇ ಪ್ರಭು, ನನ್ ಗೊತ್ತಿದೆ ನಿನ್ ದೃಷ್ಟಿ ನನ್ ಮೇಲಿದೆ ಅಂತ. ನೀವು ನಂಗೆ ಶಕ್ತಿ ಕೊಟ್ರಿ ಇಂಥ ಕಷ್ಟದ ಪರಿಸ್ಥಿತಿಗಳನ್ನ ಎದುರಿಸೋಕೆ. ನೀವು ನನ್ನ ಬೆನ್ನ ಹಿಂದೆ ನಿಲ್ದೇ ಇದ್ದಿದ್ರೆ ನಾನು ಚಿಕ್ಕ ಹುಡುಗ ಏನ್ ಮಾಡಕ್ಕಾಗ್ತಿತ್ತು. ನನ್ನ ಮೇಲೆ ನಿನ್ ಕೃಪೆ ಯಾವಾಗ್ಲೂ ಇರ್ಲಿ. ಪ್ರಭು, ಯಾವ ಪ್ರಕಾರ ನೀನು ನನಗೆ ಧೈರ್ಯ ಮತ್ತು ಶಕ್ತಿ ಕೊಟ್ಟಿಯೋ ಅದೇ ಥರ ನನ್ನ ಅಮ್ಮನಿಗೂ ಧೈರ್ಯ ಮತ್ತೆ ಶಕ್ತಿ ಕೊಡು. ಮಗನೇ ಪಾರಸ, ಅಮ್ಮ ಅಮ್ಮ ಅಮ್ಮ, ನೀನ್ ಬಂದ್ಯಾ? ಅಮ್ಮ ಬಂದಿದ್ದಲ್ಲ, ಮಾಯಾಸುರ ಬಂದಿದ್ದಾನೆ.
ಮಾಯಾಸುರ ನಿನ್ನ ಅಮ್ಮನ ರೂಪದಲ್ಲಿ. ಅಮ್ಮ, ನಾನು ನಿನ್ನ ತುಂಬಾ ನಂಗೂ ನಿನ್ ನೆನಪು ತುಂಬಾ ಆಗ್ತಾ ಇತ್ತು. ಅದಕ್ಕೆ ಯಾರಿಗೂ ಗೊತ್ತಾಗದ ಹಾಗೆ ನಿನ್ನ ನೋಡಕ್ ಬಂದ್ಬಿಟ್ಟೆ. ಹೇಗಿದ್ಯಾ ಕಂದ? ಕ್ಷೇಮವಾಗಿಲ್ಲ ಅಮ್ಮ. ನನ್ನನ್ನ ಇಲ್ಲಿಂದ ಕರ್ಕೊಂಡು ಹೋಗಮ್ಮ. ಮಾಯಾಸುರ ತುಂಬಾ ಕೆಟ್ಟವನು. ನನ್ ಜೊತೆ ತುಂಬಾ ಕೆಟ್ಟದಾಗ ನಡ್ಕೋತಾನೆ. ಅವನ್ ನನ್ಗೆ ಹೊಟ್ಟೆ ತುಂಬಾ ಊಟ ಮತ್ತೆ ನೀರು ಕೊಡೋದಿಲ್ಲ. ಅದೇ ಯೋಚನೆ ಮಾಡ್ತಿದ್ದೆ, ನನ್ ಪುತ್ರ ಯಾಕೆಷ್ಟು ಸಣ್ಣ ಆಗಿದ್ದಾನೆ ಅಂತ. ನೀನ್ ಚಿಂತೆ ಮಾಡ್ಬೇಡ ಪುತ್ರ. ಈಗ ನಾನ್ ಬಂದಿದ್ದೀನಲ್ಲ, ನಿನಗೆ ತುಂಬಾ ಇಷ್ಟ ಆಗುವಂತ ಜಾಗಕ್ಕೆ ನಾನ್ ನಿನ್ನನ್ನ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನೀನು ತುಂಬಾನೇ ಸಂತೋಷವಾಗಿರ್ತೀಯ. ನೀನ್ ನನ್ ಜೊತೆ ಎಲ್ಲಿರ್ತೀಯೋ ಅಲ್ಲೇ ನಾನು ಸಂತೋಷವಾಗಿರ್ತೀನಿ. ನೀನ್ ನನ್ ಜೊತೆಗಿದ್ರೆ ನನ್ಗೆ ಯಾವ ಕಷ್ಟನೂ ಬರಲ್ಲ ಅಮ್ಮ. ಒಂದ್ ಕೆಲ್ಸ ಮಾಡು, ಹೇಳಮ್ಮ. ಬಾ ನನ್ ಜೊತೆ. ಔಷಧಿ ಪ್ರಭಾವ ಆಗ್ತಿದೆ ಅತ್ತೆ. ಈಗ ನೀವು ಇನ್ ಸ್ವಲ್ಪ ಹೊತ್ತಲ್ಲಿ ಕಂಡ್ಬಿಡ್ತೀರಾ. ಆಗ ನೀವು ನನ್ನ ತಪ್ಕೊಂಡು ಹೇಳ್ತೀರಾ. ರಾಧೆ ಪುಟ್ಟಿ, ನೀನ್ ಹೆದ್ರಬೇಡ, ನಾನು ಇಲ್ಲೇ ಇರ್ತೀನಿ. ಇನ್ನು ನಾನೆಲ್ಲೂ ಹೋಗಲ್ಲ. ನಂದ್ರಾಣಿ ಮೇಲೆ ಈ ಔಷಧಿ ಯಾಕೆ ಕೆಲಸ ಮಾಡ್ತಿಲ್ಲ? ಇಷ್ಟು ವಿಷ ಒಳಗ್ ಹೋದ್ರೂ ಇನ್ನೂ ಉಸಿರಾಡ್ತಾನೆ ಇದ್ದಾರೆ. ಆ ದೇವ್ರ ಕೃಪೆ ಇವ್ರ ಮೇಲಿದೆ. ಹೌದು ಮಾವ, ಎಲ್ಲ ಸರಿ ಹೋಗುತ್ತೆ. ಅತ್ತೆನೂ ಹುಷಾರಾಗ್ತಾರೆ. ಮತ್ತೆ ನನ್ ಕೃಷ್ಣನು ಮರಳಿ ಮನೆಗೆ ಬರ್ತಾನೆ. ಮತ್ತೆ ನಾವು ಸುಖದ ದಿನಗಳನ್ನ ಕಳಿಬಹುದು. ಹೌದು, ಕೃಷ್ಣ ಮತ್ತೆ ಬರ್ತಾನೆ. ಖಂಡಿತ ಬಂದೇ ಬರ್ತಾನೆ. ಅಮ್ಮ, ಭಗವಂತ ವಿಷ್ಣುವಿನ ಇಷ್ಟು ಚೆನ್ನಾಗಿರೋ ಮೂರ್ತಿ. ಇದು ನನ್ನ ಮಾಯೆಯ ಪ್ರದರ್ಶನ, ಮೂರ್ಖ. ಅಮ್ಮ, ನಾವೆಷ್ಟು ಭಾಗ್ಯಶಾಲಿಗಳಲ್ವಾ? ನಮ್ಗೆ ಭಗವಂತ ವಿಷ್ಣುವಿನ ದರ್ಶನ ಸಿಕ್ಕಿದೆ. ಭಾಗ್ಯಶಾಲಿಗಳಲ್ಲ, ದೌರ್ಭಾಗ್ಯಶಾಲಿಗಳು ನಾವು. ಅಮ್ಮ, ನೀನ್ ಇದೇನ್ ಹೇಳ್ತಿದ್ಯಾ? ಹೇಗೆ? ಇದೇ ವಿಷ್ಣು ಭಕ್ತಿಯ ಕಾರಣಕ್ಕೆ. ಇಲ್ಲಮ್ಮ, ಹಾಗೆಲ್ಲ ಏನೂ ಇರಲ್ಲ. ಹಾಗೆ ಆಗಿದೆ ಪುತ್ರ. ಈ ವಿಷ್ಣು ಭಕ್ತಿಯಿಂದಾಗಿ ನಮ್ ಪರಿವಾರ ಚೂರ್ ಚೂರಾಯ್ತು. ನಾಶ ಆಗೋ ಮಟ್ಟಕ್ಕೆ ಬಂದ್ ನಿಂತಿದೆ. ಹಾಗೇನಾದ್ರೂ ಆಗಿದ್ರೆ ನಾನು ಇವನ ಹತ್ರ ಕೇಳ್ತೀನಿ. ಹಾಗೆಲ್ಲ ಮಾಡ್ಬೇಡ ಅಂತ ಕೇಳ್ಕೋತೀನಿ. ಇಲ್ಲ ಪುತ್ರ, ಈಗ ಹೇಳಿ ಕೇಳಿ ಮಾಡೋಕೆ ಸಮಯ ಇಲ್ಲ. ಮತ್ತೆ ತಗೋ, ಒಡ್ದು ಹಾಕು ಈ ಮೂರ್ತಿನ. ಹಾಗ್ ಮಾಡಿ ನೀನ್ ಒಡಿತಿರೋ ಪರಿವಾರನ ಕಾಪಾಡು ಪುತ್ರ. ತಗೋ, ಹಿಡ್ಕೋ ಇದನ್ನ. ಒಡ್ದು ಹಾಕೋ ಈ ಮೂರ್ತಿನ. ತಗೋ, ಗಟ್ಟಿಯಾಗಿ ಹಿಡ್ಕೋ. ಮಾಯಾಸುರ, ನೀನ್ ಮಾಡ್ತಿರೋದು ಸರಿಯಲ್ಲ. ಒಳ್ಳೆ ದಾರಿಲಿ ನಡೀತಿರೋ ವ್ಯಕ್ತಿಗೆ ಅಧರ್ಮ ದಾರಿಲಿ ಹೋಗೋ ಅಂತ ಕೆಟ್ಟ ಬುದ್ಧಿ ಹೇಳ್ತಿದ್ಯಾ. ತಪ್ಪು ಮಾಡ್ತಿದ್ಯಾ ನೀನು. ಅದು ಒಂದು ತಾಯಿ ರೂಪದಲ್ಲಿ. ಅಮ್ಮನ್ ಮಮತೆ ಮತ್ತೆ ಬಲಿದಾನಕ್ಕೆ ಇದು ಅವಮಾನ ಮಾಯಾಸುರ. ಆದ್ರೆ ನಿನ್ಗೆಲ್ ಗೊತ್ತಿದೆ ಅಮ್ಮನ್ ಮಮತೆ? ಹಿಡ್ಕೋ, ಹಿಡ್ಕೋ ಈ ಕೋಲನ್ನ. ಒಡ್ದು ಹಾಕೋ ಈ ಮೂರ್ತಿನ. ಕೃಷ್ಣ ಚೆನ್ನಾಗಿದ್ದಾನೆ, ಮತ್ತೆ ಬೇಗ ಮನೆಗೆ ಬರ್ತಾನೆ ಅನ್ನೋ ಸಂದೇಶ ಕೊಡೋಕೆ ನಾನು ಬೇಗ ಗೋಕುಲಕ್ಕೆ ಹೋಗ್ಬೇಕು. ನಾನು ಇನ್ನು ಬೇಗ ಬೇಗ ಹೋಗ್ಬೇಕು. ಮಾಯಾಸುರ, ನನ್ ಮನ್ಸ್ ಮಾಡಿದ್ರಿ ಇದೇ ಕ್ಷಣ ನಿನ್ನ ನಾಶ ಮಾಡ್ಬೋದು. ಆದ್ರೆ ನಾನು ಹಾಗೆ ಮಾಡಲ್ಲ. ಯಾಕಂದ್ರೆ ನಾನು ಬ್ರಹ್ಮದೇವಂಗೆ ಮಾತು ಕೊಟ್ಟಿದ್ದೀನಿ. ಆದ್ರೆ ಇಲ್ಲಿ ಆಗ್ತಿರೋದ್ ನೋಡು. ನನ್ಗೆ ಒಂದು ವಚನ ಮರೆಯೋಕ್ಕಾಗೋದಿಲ್ಲ. ನೀನ್ ನೋಡಿದ್ರೆ ಒಬ್ಳು ತಾಯಿ ಮಮತೆ, ಅವಳ ಪ್ರೀತಿಗೆ ಬೆಲೆ ಕೊಡ್ತಿ ನಡ್ಕೋತಿದ್ಯಾ. ಇಲ್ಲ ಅಮ್ಮ, ನಾನೇಗೆ ನನ್ನ ಭಗವಂತ ವಿಷ್ಣುವಿನ ಮೂರ್ತಿ ಒಡೆಯಕ್ಕಾಗುತ್ತೆ? ಪುತ್ರ, ಇದು ಕೇವಲ ಒಂದು ಮೂರ್ತಿ ಅಷ್ಟೇ.
ನಿರ್ಜೀವ ಮೂರ್ತಿ, ಸಾಕ್ಷಾತ್ ವಿಷ್ಣು ಅಲ್ಲ. ಅಮ್ಮ, ಭಗವಂತ ವಿಷ್ಣುವಿನ ಮೂರ್ತಿ ಕೂಡ ಸಾಕ್ಷಾತ್ ವಿಷ್ಣುವಿನ ರೂಪನೇ ಆಗಿರುತ್ತೆ. ಇದೇ ಸತ್ಯ. ಬೇಕಾದ್ರೆ ಅದು ಕಲ್ಲಿನ ಮೂರ್ತಿನೇ ಆಗಿರ್ಲಿ, ಇಲ್ಲ ಮಣ್ಣಿಂದ ಮಾಡಿದ ಮೂರ್ತಿನೇ ಆಗಿರ್ಲಿ. ಸತ್ಯ ಕೇವಲ ಒಂದೇ. ನಾನ್ ನಿನ್ ತಾಯಿ ಅನ್ನೋದು. ನಿನ್ನಮ್ಮನೇ ಹೇಳ್ತಿದ್ದಾಳೆ ಈ ಮೂರ್ತಿನ ಒಡ್ದು ಹಾಕು ಅಂತ. ಆದ್ರೆ ನೀನು ನಮ್ಮಿಬ್ಬರ ಮಧ್ಯೆ ಈ ಮೂರ್ತಿ ತರ್ತಿದ್ಯಾ? ಇದ್ರ ಅರ್ಥ ಈ ನಿರ್ಜೀವ ಮೂರ್ತಿ ನಿನ್ನ ತಾಯಿಗಿಂತ ತುಂಬಾ ದೊಡ್ಡದಾ? ಇಲ್ಲ ಅಮ್ಮ, ನನ್ನ ಜೀವನದಲ್ಲಿ ನೀನೇ ತುಂಬಾ ಮುಖ್ಯ. ಹಾಗಾದ್ರೆ ಇದನ್ನ ಒಡ್ದು ಹಾಕು. ನಿಮಗ್ ಗೊತ್ತಿಲ್ವಾ, ಯಾರ ವಿಶ್ವಾಸಕ್ಕಾದ್ರೂ ಆಘಾತ ಮಾಡೋದು ಒಳ್ಳೇದಲ್ಲ, ಪಾಪ ಅದು. ಅಯ್ಯೋ, ಇವನು ಅದೇ ಮುರಳೀಧರ ಬಾಲಕ. ಇವನನ್ನ ನಾನು ಪಾರ್ಸನ ಕನಸಲ್ಲಿ ನೋಡಿದ್ದೆ. ಇವನ್ ಇಲ್ಲಿಗೆ ಹೇಗ್ ಬಂದ? ಪ್ರಣಾಮ ಮಾತೆ ಸುನಿಧಿ. ನೀವೆಲ್ಲಿಗೆ ಬರೋ ಕಷ್ಟ ಯಾಕೆ ತಗೊಂಡ್ರಿ? ನಾನ್ ನಿಮ್ಗೆ ಮಾತು ಕೊಟ್ಟಿದ್ನಲ್ಲ, ಮಹೇಶ್ವರನಿಂದ ನಿಮ್ ಪುತ್ರನ ರಕ್ಷಣೆ ಮಾಡ್ತೀನಿ ಅಂತ. ಮತ್ ನೀವ್ ಯಾಕೆ ಬಂದ್ರಿ ಇಲ್ಲಿ? ಓಹೋ, ಹಾಗಾದ್ರೆ ಇದೇ ಈ ನಾಟಕದ ಹಿಂದಿನ ಕಥೆ. ಅದೇ ಯೋಚನೆ ಮಾಡ್ತಿದ್ದೆ, ಈ ಮಾಯಾವಿ ಬಾಲಕ ನನ್ಗೆ ಮತ್ತೆ ಯಾಕೆ ಕಾಣಿಸ್ತಿದ್ದಾನೆ ಅಂತ. ಸುನಿಧಿ, ನೀನ್ ಇವನನ್ನ ಇಲ್ಲಿ ಕಳಿಸಿ ತಪ್ಪು ಮಾಡ್ದೆ, ತುಂಬಾ ದೊಡ್ಡ ತಪ್ಪು ಮಾಡ್ದೆ. ನಿನ್ನ ತಪ್ಪಿಗೆ ಶಿಕ್ಷೆ ಅನುಭವಿಸೋಕೆ ತಯಾರಾಗಿರೋ ಸುನಿಧಿ. ಅಮ್ಮ ಅಲ್ವಾ, ತಡೆಯೋದಕ್ಕಾಗ್ಲಿಲ್ಲ. ಅದಕ್ಕೆ ಮಾತೃತ್ವ ಧರ್ಮನ ನಿಭಾಯಿಸೋಕ್ ಬಂದೆ. ಆದ್ರೆ ಮಾತೆ ಧರ್ಮ ಇರೋದು ಪುತ್ರಂಗೆ ಧರ್ಮದಾರಿ ಕಳ್ಸೋಕೆ, ಅಧರ್ಮದಾರಿ ಅಲ್ಲ. ನೀವು ಅವ್ನಿಗೆ ಕೆಟ್ಟದ್ದು ಹೇಳ್ತಿದ್ದೀರಾ, ಯಾಕಂದ್ರೆ ಅದು ಅನ್ಯಾಯ. ಅದು ಹೇಗೆ? ನನ್ನಮ್ಮ ಹೇಳ್ತಾಳೆ, ಜಗತ್ತಲ್ಲಿ ಎಲ್ಲದೂ ಮಾಯೆಯಿಂದಾನೇ ಆಗಿದೆ. ಜೊತೆಗೆ ವಿಷ್ಣು ಈ ಜಗತ್ತಿಗೆ ದೊಡ್ಡ ಮಾಯಪತಿ. ಪಾರಸ ಖಂಡಿತ ಸತ್ಯ ಹೇಳಿದ್ದಾನೆ. ವಿಷ್ಣುವಿನ ಆಕೃತಿ ಎಲೆಯಲ್ಲಿರ್ಲಿ ಅಥವಾ ಶಿಲೆಯಲ್ಲಿರ್ಲಿ, ಮಣ್ಣಲ್ಲಿರ್ಲಿ ಮನಸ್ಸಲ್ಲಿರ್ಲಿ, ಎಲ್ಲ ರೂಪನೂ ಸಾಕ್ಷಾತ್ ವಿಷ್ಣುನೇ. ಉಪದೇಶದ ಮಾತು ಕೇಳೋಕ್ ಮಾತ್ರ ಸುಂದರವಾಗಿರತ್ತೆ, ಆದ್ರೆ ಆಚರಣೆಯಲ್ಲಿ ರೂಢಿಸ್ಕೊಳ್ಳೋದಕ್ಕಲ್ಲ. ತಿಳಿತಾ? ನೀನಿನ್ನೂ ಬಾಲಕ. ಮಾತೆಯ ಮಮತೆಯ ನೋವು ನಿನಗೆ ಅರ್ಥ ಆಗಲ್ಲ. ಪುತ್ರ ಪಾರಸ, ತಗೋ, ಒಡ್ದು ಹಾಕೋ ಈ ಮೂರ್ತಿನ. ಮಹೇಶ್ವರ ಹೀಗೆಲ್ಲ ಹೇಳಿದ್ರೆ ಕೇಳಲ್ಲ ಅನ್ಸುತ್ತೆ. ಯಾವ್ದಾದ್ರು ಬೇರೆ ದಾರಿನೇ ಹುಡುಕ್ಬೇಕು. ಮತ್ತೆ ಸುನಿಧಿ, ಕ್ಷಮಿಸ್ಬಿಡಿ, ನನ್ನಿಂದ ತಪ್ಪಾಯ್ತು. ಪಾರಸ ನಿಮ್ಮ ಮಗ, ಅವನ ಮೇಲೆ ನಿಮ್ಗೆ ಅಧಿಕಾರ ಇದೆ. ಹಾಗಾಗಿ ನಿಮ್ಮ ಆಜ್ಞೆ ಪಾಲನೆ ಮಾಡೋದು ಅವನ ಧರ್ಮ. ಕೊನೆಗೂ ಮರಳು ಮಾಡ್ಬಿಟ್ಟೆ ನಾನು ಈ ಮಾಯಾವಿ ಬಾಲಕನ ನನ್ನ ಮಾಯೆಯಲ್ಲಿ. ಕೇಳಿದ್ಯಲ್ಲ, ತಗೋ, ಈಗ ಬೇಗ ಈ ಮೂರ್ತಿನ ಒಡ್ದು ಹಾಕು. ನನ್ ವಿಷ್ಣು ಮೂರ್ತಿನ ನಾನು ಯಾವತ್ತೂ ಹೊಡೆಯಲ್ಲ. ಸಾವನ್ನ ಬೇಕಾದ್ರೂ ಒಪ್ಕೋತೀನಿ, ಆದ್ರೆ ಯಾವತ್ತೂ ಮೂರ್ತಿ ಹೊಡೆಯೋದಿಲ್ಲ. ಸರಿ, ಹಾಗಾದ್ರೆ ನಾನೇ ಹೊಡಿತೀನಿ. ಬೇಡ ಅಮ್ಮ, ಹಾಗ್ ಮಾಡ್ಬೇಡ. ಮಹೇಶ್ವರ, ನಾನು ಯಾವ ಕೈಯಲ್ಲಿ ಶಿವಧನಸ್ಸು ಇಡ್ತಿದ್ನೋ ಇವತ್ತದೇ ಕೈಯಿಂದ ನಿನ್ಗೆ ಈ ಕೋಲನ್ನ ಕೊಡ್ತೀನಿ. ನಿನ್ ಮನ್ಸಲ್ಲಿ ಕೆಟ್ಟ ಭಾವನೆ ಇದ್ರಿ ಈ ಸಾಧಾರಣ ಕೋಲು ಕೂಡ ಶಿವಧನುಸ್ಸಿನಾಗಿ ಭಾರ ಆಗ್ಬಿಡತ್ತೆ. ನಿನ್ಗೆ ಇದನ್ನ ಎತ್ತಕ್ಕೂ ಆಗೋದಿಲ್ಲ. ಕೊಡು ಆ ಕೋಲನ್ನ, ನನ್ನ ಕೊಡು ಈಗ. ತಗೊಳ್ಳಿ ಇದನ್ನ. ಪುತ್ರ, ಕಾಪಾಡು ನನ್ನ ಪುತ್ರ. ಈ ಕೋಲನ್ನ ನನ್ನ ಕೈ ಮೇಲಿಂದ ತೆಗೆದು ಹಾಕು. ಈಗ್ಲೇ ತೆಗಿತೀನಮ್ಮ, ಈಗ್ಲೇ ತೆಗಿತೀನಿ. ಇಲ್ಲ ಪಾರಸ, ನೀನು ಸಹಾಯ ಮಾಡುವಾಗಿಲ್ಲ. ನನ್ನ ಅಮ್ಮಂಗೆ ಕಷ್ಟ ಆಗ್ತಿದೆ. ಇವರು ನಿಮ್ಮಮ್ಮ ಅಲ್ಲ, ಇವನು ಮಾಯಾಸುರ. ಯಾಕೆ ಮಾಯಾಸುರ? ಸತ್ಯ ಅಲ್ವಾ ಇದು? ಮಾಯಾಸುರ, ಸುನಿಧಿ ಅಮ್ಮನ್ ರೂಪ ತರಿಸೋದನ್ನ ನಿಲ್ಲಿಸ್ಬಿಡು.
ಕಣ್ಣ ಮುಚ್ಚಲೆ ತುಂಬಾ ಆಡ್ದೆ, ಈಗ ನಿನ್ ನಿಜವಾದ ರೂಪದಲ್ಲಿ ಬಂದ್ಬಿಡು. ನನಗ್ ಸಹಾಯ ಮಾಡು, ಸಹಾಯ ಮಾಡು, ಇಲ್ದಿದ್ರೆ ನನ್ನ ಭುಜ. ಮಾಯಾಸುರ, ನಿನ್ ಸಹಾಯನ ನೀನೇ ಮಾಡ್ಕೋಬೇಕು. ಹೇಗೆ? ನಿನ್ ವಿಚಾರಗಳಿಂದ. ಒಮ್ಮೆ ನಿನ್ ಮನಸ್ಸು ನಿರ್ಮಲವಾಗಿದ್ರಿ, ಹೃದಯದಲ್ಲಿ ನಿಜವಾದ ಭಕ್ತಿ ಇದ್ರೆ ಈ ಕೋಲು ಹೂವಿಗಿಂತ ಹಗುರ ಆಗುತ್ತೆ. ಹಾಗೇನಾದ್ರೂ ಆಗದೆ ಇದ್ರೆ ಆಗೇನೋ? ಆಗ ನಿನ್ಗೆ ಸಹಾಯ ಮಾಡಕ್ಕಾಗೋದು ಒಬ್ಬ ನಿಜವಾದ ಭಕ್ತ ಮಾತ್ರ. ಈಗ ಹೇಳು, ಏನ್ ನಿರ್ಣಯ ಮಾಡ್ತೀನಿ ನೀನು? ಪಾರಸ ನಿಜವಾದ ಭಕ್ತ ಆಗಿರ್ಲಾ ಅಥವಾ ಬೇಡವಾ? ನಾಶ ಮಾಡ್ಬೇಕ ಮೂರ್ತಿನ? ಇಲ್ಲ 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 ಪರಸ, ನಿಜವಾದ ಭಕ್ತಾನೆ ಆಗಿರೋ ನೀನು. ಈ ವಿಷ್ಣು ಮೂರ್ತಿನ ನಾಶ ಮಾಡೋದು ಬೇಕಾಗಿಲ್ಲ, ಯಾವಾಗ್ಲೂ ಬೇಡ. ನನ್ಗೆ ಸಹಾಯ ಮಾಡು. ಪಾರಸ, ಇವನ್ಗೆ ಇವಾಗೆಲ್ಲ ತಿಳಿದಿರ್ಬೇಕು. ಹಾ, ಬಾ, ಇವನ್ಗೆ ಸಹಾಯ ಮಾಡು ಬಾ. ಆದ್ರೆ ಇಷ್ಟು ಭಾರತ್ ಕೋಲನ್ನ ಒಬ್ಬ ಚಿಕ್ಕ ಹುಡುಗ ನಾನೊಬ್ನೇ ಹೇಗೆ ಎತ್ತಕ್ಕಾಗುತ್ತೆ ಕೃಷ್ಣ? ಅದು ಭಾರ ಇರೋದು ಕೇವಲ ಮಾಯೇಶ್ವರಂಗ್ ಮಾತ್ರ ಪಾರಸ. ನಿಂತರ ಇರೋ ಸತ್ಯವಾದ ಭಕ್ತರಿಗಲ್ಲ. ಮನ್ಸಿಗೆ ಏನೇನೋ ತಿಳ್ಕೋಬೇಕು ಅನ್ನಿಸ್ತಿದೆ. ಕೇಳಿ ಎಲ್ಲ ತಿಳ್ಕೊ. ಯಾರ್ ನೀನು? ನೀನ್ ನನ್ನ ಹೇಗೆ ಗುರುತಿಸ್ದೆ? ಮಾಯಾಸುರ, ಯಾರಿಗೆ ಯಶೋದೇವಮ್ಮನಂತ ಅಮ್ಮ ಸಿಗ್ತಾಳೋ ಅವರನ್ನ ಮೂರ್ಖರಾಗ್ಸೋಕಾಗಲ್ಲ. ಅಷ್ಟೇ ಅಲ್ಲ, ಅವರನ್ನ ಮೋಸ ಮಾಡಕ್ಕೂ ಆಗಲ್ಲ. ಹೋಗಿ ಕಾಳಿಂಗನ್ಗೆ ಹೇಳು ಕೃಷ್ಣ ಬಂದಿದ್ದಾನೆ ಅಂತ. ಅವನ್ ಜೀವಂತವಾಗಿರ್ಬೇಕಂತಿದ್ರೆ ತನ್ನೆಲ್ಲ ಕೆಟ್ಟ ಬುದ್ಧಿನ ಬಿಟ್ಬಿಡ್ಲಿ. ಹೇಳ್ತೀನಿ. ನನ್ಗೆ ಸಹಾಯ ಮಾಡಿದ್ದಕ್ಕೆ ಧನ್ಯವಾದ ಕೃಷ್ಣ. ಮಿತ್ರನ್ಗೆ ಸಹಾಯ ಮಾಡೋದು ಮಿತ್ರ ಧರ್ಮ ಆಗಿರತ್ತೆ. ಆದ್ರೆ ಒಂದ್ ವಿಷಯದಲ್ಲಿ ನಂಗೆ ತುಂಬಾ ದುಃಖ ಇದೆ. ಯಾವ ವಿಷಯ? ನನ್ಗೆ ನನ್ನ ಅಮ್ಮನ್ನ ಗುರ್ಸೋಕೆ ಯಾಕಾಗ್ಲಿಲ್ಲ? ಯಾಕೆ ಮಾಯಾಸುರನ್ನೇ ನನ್ನಮ್ಮ ಅನ್ಕೊಂಡೆ? ನನ್ನಮ್ಮನ ಮೇಲೆ ನಾನು ಅನುಮಾನ ಪಟ್ಟೆ. ಪಾರಸ, ಒಂದ್ ವಿಷಯ ನೆನ್ಪಿಟ್ಕೋ. ಜಗತ್ತಲ್ಲಿ ಯಾವ ತಾಯಿನೂ ತನ್ನ ಮಕ್ಕಳಿಗೆ ಅಧರ್ಮದ ದಾರಿಲಿ ಹೋಗೋ ಶಿಕ್ಷಣ ಯಾವತ್ತೂ ಕೊಡೋದಿಲ್ಲ. ಯಾವಾಗ್ಲೂ ತನ್ನ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತಾನೆ ಬಯಸ್ತಾಳೆ, ತಾನ್ ಕಷ್ಟ ಪಡ್ತಾಳೆ. ಆದ್ರೆ ತನ್ನ ಮಕ್ಕಳ ಮೇಲೆ ದುಃಖದ ನೆರಳು ಕೂಡ ಬೀಳಕ್ ಬಿಡಲ್ಲ ಅವಳು. ಅದಕ್ಕೆ ಅಮ್ಮ ಜಗತ್ತಲ್ಲೇ ತುಂಬಾ ಮುಖ್ಯವಾದವಳು. ನೀನ್ ತುಂಬಾ ಭಾಗ್ಯಶಾಲಿ ಪಾರಸ. ನೀನು ಮತ್ತೆ ಸುನಿಧಿ ಪುತ್ರ. ಸತ್ಯ, ನಾನು ತುಂಬಾ ಭಾಗ್ಯಶಾಲಿ. ಸರಿ, ನಾನಿನ್ ಹೊರಡ್ತೀನಿ. ಇವತ್ತು ಇಲ್ಲೇ ಉಳ್ಕೋ ನನ್ ಜೊತೆ. ಇರೋಕ್ಕಾಗಲ್ಲ ಪಾರಸ. ಯಾಕ್ ಕೃಷ್ಣ? ಯಾಕಂದ್ರೆ ನಿಂತರನೇ ನನ್ನ ಅಗತ್ಯ ಮತ್ತೊಬ್ರಿಗಿದೆ. ಯಾರ್ಗೆ? ನನ್ನ ಅಮ್ಮನ್ಗೆ. ಕಂದ 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 ಕಂದ, ನನ್ ಕೃಷ್ಣ ಎಲ್ಲಿದ್ದಾನೆ? ಅಕ್ಕ, ಸಮಾಧಾನ ಮಾಡ್ಕೊಳ್ಳಿ ಅಕ್ಕ. ನನ್ ಕೃಷ್ಣ. ಅಕ್ಕ, ಎಲ್ಲ ಸರಿಯಾಗತ್ತೆ. ನನ್ ಕಂದ. ಅಮ್ಮ, ಓ ಅಮ್ಮ. ನಂದರಾಜ ಕೃಷ್ಣ ಬಂದ್ಬಿಟ್ಟ. ಅಮ್ಮ, ಅಮ್ಮ, ಓ ಅಮ್ಮ. ಯಶೋದೆ, ನನ್ ಕಂದ ಬಂದ್ಬಿಟ್ಟ. ನಂದರಾಜ, ನನ್ ಕೃಷ್ಣ ಬಂದ್ಬಿಟ್ಟ. ನನ್ ಕಂದ.
ಒಳ್ಳೇದಾಯ್ತು ಕೃಷ್ಣ, ನೀನ್ ಬಂದಿತ್ತು. ನಿನ್ನ ನೋಡಿದ್ನಲ್ಲ, ಈಗ ಶಾಂತಿಯಿಂದ ನನ್ನ ಪ್ರಾಣ ತ್ಯಾಗ ಮಾಡಬಹುದು. ಇಲ್ಲಮ್ಮ, ಇಂಥ ಮಾತನ್ನ ಹೇಳ್ಬೇಡಮ್ಮ. ನೀನ್ ಎಲ್ಲೂ ಹೋಗೋಗಿಲ್ಲ. ಯಾವಾಗ್ಲೂ ನೀನ್ ನನ್ಗೆ ಆಜ್ಞೆ ಮಾಡ್ತೀಯಲ್ವಾ? ಇವತ್ ನಾನ್ ನಿನ್ಗೆ ಆಜ್ಞೆ ಮಾಡ್ತೀನಿ. ನೀನ್ ಎಲ್ಲೂ ಹೋಗ್ಬೇಡ. ನೀನ್ ಇಲ್ಲೇ ಇರ್ಬೇಕು ನನ್ ಜೊತೆಗೆ. ನೀನ್ ಹೋಗ್ಬಿಟ್ರೆ ನಂಗೆ ಶಿಕ್ಷೆ ಕೊಡೋದ್ಯಾರು? ಇನ್ನ ತುಂಬಾ ಶಿಕ್ಷೆ ಕೊಡೋದಿದೆ ಅಮ್ಮ. ನನ್ನ ತುಂಟ ಕೃಷ್ಣ. ಸರಿ ಕಂದ, ನಂದೊಂದ್ ಮಾತು ಕೇಳ್ತೀಯಾ? ಹಾ ಅಮ್ಮ, ಹೇಳು ಅಮ್ಮ. ನಿನಗ ಲಾಲಿ ಹಾಡ್ ಬರುತ್ತಾ? ದಿನಾ ನನ್ನಿಂದ ಕೇಳೋದಕ್ಕೆ ಹಠ ಮಾಡ್ತೀಯಲ್ಲ? ಹಾ, ಅದಂತೂ ನನಗೆ ತುಂಬಾ ಇಷ್ಟ. ನೀನ್ ನನಗ ಲಾಲಿ ಹಾಡ್ ಹಾಡ್ತೀಯಾ? ಆದ್ರೆ ನಾನು ಅದನ್ನ ನಾನ್ ಮಲ್ಗೋವಾಗ ಕೇಳ್ತೀನಲ್ಲಮ್ಮ. ಹಾ ಕಂದ, ಇವತ್ತು ನಿನ್ನ ಅಮ್ಮ ಚಿರನಿದ್ರೆಯಲ್ಲಿ ಮಲ್ಗೋಕ್ ಆಸೆ ಪಡ್ತಿದ್ದಾಳೆ. ಆದ್ರೆ ನನ್ನಮ್ಮ ನನ್ಗೆ ನಿದ್ರೆ ಇಷ್ಟ ಆಗೋದಿಲ್ಲ. ಅದಕ್ಕೆ ನಾನು ಇವತ್ತು ನಿಂಗೆ ಕತೆ ಹೇಳೋದಿಲ್ಲ, ಹಾಡು ಹೇಳ್ತೀನಿ. ಇಂಪಾದ ಹಾಡು. ಆಗ ನೀನ್ ಎದ್ದೇ ಇರ್ತೀಯ, ಎಚ್ಚರಾಗಿ ಇರ್ತೀಯ. ಬಣ್ಣಿಸುವುದು ಬಲು ಕಠಿಣ, ಮಮತೆಯ ಹಿರಿಮೆಯನೇ. ತಾಯಿ ಮಗನ ವಾತ್ಸಲ್ಯವು ಸ್ವಾರ್ಥವಿರದ ಸಿರಿತಾನೆ. ತಿನ್ನು ಶ್ಯಾಮ ಎನ್ನು ಮಾತು ಕೇಳಿ
ನನಗೆ ಅರ್ಥ ಆಗ್ತಿದೆ ಮಾಯಾಸುರ. ನಿನ್ನ ಮಾನಸಿಕ ಸ್ಥಿತಿ ಕೆಟ್ಟ ಹೋಗಿದೆ, ಹಾಗಾಗಿ ನೀನು ಹೀಗೆ ಅರ್ಥ ಇಲ್ದಿರೋ ಮಾತಾಡ್ತಿದೀಯ. ಈಗ ಮಾಯಾವಿ ಬಾಲಕ ನಿನ್ ಕನ್ಸಿಂದ ಆಚೆ ಬಂದು ಪ್ರತ್ಯಕ್ಷವಾಗಿ ರಸಾತಳಕ್ ಪ್ರವೇಶ ಮಾಡ್ಬಿಟ್ನಾ? ನನ್ನ ಮಾತಿನ ಮೇಲೆ ವಿಶ್ವಾಸ ಇಡು ಕಾಳಿಂಗ. ಆದ್ರೆ ನಾನು ಹೇಳ್ತಿರೋದು ಸತ್ಯವಾದ ಮಾತು. ಕಣ್ಣಾರೆ ನೋಡಿ ಹೇಳ್ತಿದ್ದೀನಿ, ಆ ಬಾಲಕ ಕಣ್ಮುಂದೆ ಇದ್ದಾನೆ. ನನ್ಗಿಂತ ಹೆಚ್ಚು ಮಾಯಾವಿ ಅವನು. ಸರಿ, ನಂಬೋಣ ನಿನ್ ಮಾತನ್ನ. ಆದ್ರೆ ಅವನು ರಸಾತಳಕ್ ಹೇಗ್ ಪ್ರವೇಶ ಮಾಡ್ಬಿಟ್ಟ? ಅದರ ಮಾರ್ಗ ನನ್ ಲೋಕದಿಂದಾನೇ ಇದೆ. ಅದಕ್ಕೆ ಅವನು ನಾಗಲೋಕದಿಂದಾನೇ ಬಂದಿದ್ದಾನೆ. ನಾಗಲೋಕ? ಹಾ, ಅಸಂಭವ. ನನ್ನ ಅನುಮತಿ ಇಲ್ದೆ ಅಲ್ಲಿಗೆ ಯಾರು ಪ್ರವೇಶ ಮಾಡೋ ಹಾಗಿಲ್ಲ. ನಿನ್ಗದು ಚೆನ್ನಾಗಿ ಗೊತ್ತಿದೆಯಲ್ಲ ಮಾಯಾಸುರ. ಮತ್ತವನಿಗೆ ಅನುಮತಿ ಕೊಟ್ಟವ್ರು ಯಾರು? ನಿನ್ನ ಪತ್ನಿ ಸುನಿಧಿ. ಅವಳೇ ತನ್ನ ಪುತ್ರ ಪಾರಸನ ರಕ್ಷಣೆಗಾಗಿ ಅವನನ್ನು ಅಲ್ಲಿ ಕಳಿಸಿದಾಳೆ. ಸುನಿಧಿ! ಹೇ ಪ್ರಭು, ಹೇ ಕೃಪಾನಿಧಿ, ದಯೆ ತೋರಿಸು. ನನ್ನ ಪುತ್ರನ ರಕ್ಷಣೆ ಮಾಡು. ಜೊತೆಗೆ ನನ್ನ ಸ್ವಾಮಿಗೆ ಸದ್ಬುದ್ಧಿ ನೀಡು ಭಗವಂತ, ಸದ್ಬುದ್ಧಿ ನೀಡು. ನನ್ ವಿರುದ್ಧನೇ ಷಡ್ಯಂತ್ರ ಮಾಡ್ತೀಯ ನೀನು? ಯಾರವನು ಮಾಯಾವಿ ಬಾಲಕ? ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದಿದ್ಯಾ ಅವನ್ನ? ನಾನ್ ಕರ್ಕೊಂಡ್ ಬಂದಿಲ್ಲ, ನಿಜ ಹೇಳ್ತೀನಿ. ನನಗ ಬಾಲಕನ ಜೊತೆ ಯಾವ ಸಂಬಂಧನೂ ಇಲ್ಲ. ಮತ್ತೆಲ್ಲಿಂದ ಬಂದ ಅವನು? ನನ್ ಯೋಜನೆಗಳಿಗೆಲ್ಲ ತಡೆ ಹೊಡ್ತಿದ್ದಾನೆ. ಗೋಕುಲದಿಂದ. ಗೋಕುಲದಿಂದನ? ಆದ್ರೆ ಗೋಕುಲದ ಆ ವಿಷದ ನೀರನ್ನ ದಾಟ್ ಬರೋದು ಅಸಂಭವಾನೇ. ಕಾಳಿಂಗ, ನಾನು ನಿನಗೆ ಹೇಳಿದ್ದೆ, ಆ ಬಾಲಕ ಮಾಯಾವಿನೇ. ಅವನು ಖಂಡಿತವಾಗಿ ತನ್ನ ಮಾಯೆಯಿಂದ ಇಲ್ಲಿಗೆ ಬಂದಿದ್ದಾನೆ. ಹಾ, ಬಂದಿದ್ದಾನೆ. ಆದ್ರೆ ಇಲ್ಲಿನ ಜೀವಂತವಾಗಿ ಹೋಗೋದಿಲ್ಲ. ನಾನು ಪ್ರಮಾಣ ಮಾಡ್ತಿದ್ದೀನಿ ನನ್ನ ವಿಷದ ಮೇಲೆ. ಅವನ್ ಚಿತೆನ ಇಲ್ಲೇ ಉರಿಸ್ತೀನಿ. ಜೊತೆಗೆ ನಿನ್ನ ಕುಪುತ್ರ ಪಾರಸನ ಚಿತೆ ಕೂಡ. ನನ್ನ ಸೋಲ್ಸೋ ಪ್ರಯತ್ನ, ಈ ಕಾಳಿಂಗನಾಗ ನನ್ನೇ ಸೋಲ್ಸೋ. ನೋಡು ನನ್ನ ವಿಷದ ಶಕ್ತಿನ. ಸ್ವತಃ ವಿಷದ ಸ್ವಾಮಿ ಆದ್ರೂ ವಿಷದ ಪ್ರಭಾವ ನಿಲ್ಸೋಕೆ ಅಸಮರ್ಥ. ನನ್ಗೀಗ ಯಮುನೇಲ್ ವಿಷ ತುಂಬಿಸೋಕಾಗದೆ ಇರಬಹುದು, ಆದ್ರೆ ಈ ಕೆಲಸ ಆದ್ಮೇಲೆ ನಾನು ಪೂರ್ತಿ ಜಗತ್ತನ್ನೇ ನಾಶ ಮಾಡ್ತೀನಿ. ಆಮೇಲೆ ನೋಡ್ತೀನಿ ಯಾರು ತಡೀತಾರೆ ನನ್ನನ್ನ ಈ ಜಗತ್ತನ್ನ ನಾಶ ಮಾಡೋದ್ರಿಂದ.